ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಕ್ವಾಲಿಟಿ ಆಫ್ ಎಜುಕೇಷನ್ ಇದೆ, ಶಾಲೆಯ ವಾತಾವರಣ ಚೆನ್ನಾಗಾಗ್ತಾ ಇದೆ. ಈಗ ನಾವು ಇಲ್ಲೇ ನೋಡ್ಬೋದು, ಹೊಸ ಹೊಸ ಬಿಲ್ಡಿಂಗ್ಗಳು ಬಂದಿದೆ, ನವನವೀನವಾದಂಥ ರೀತಿಯ ಶೌಚಾಲಯಗಳಿದೆ. ಯಾಕಂದರೆ ಶೌಚಾಲಯ ಚೆನ್ನಾಗಿಲ್ಲ ಅಂತಂದರೆ ಯಾರೂ ಬರೋದೇ ಇಲ್ಲ. ಹೆಲ್ತ್ ಇಂಪಾರ್ಟೆಂಟ್. ಹಾಗಾಗಿ ಇಲ್ಲಿ ಶೌಚಾಲಯದ ಜೊತೆಗೆ ಪೂರಕ ವಾತಾವರಣ ಇದೆ, ಒಳ್ಳೆ ಟೀಚರ್ಸ್ ಇದ್ದಾರೆ, ಮೂಲಭೂತ ಸೌಕರ್ಯ ಇದೆ. ಪ್ರೈವೇಟ್ ಪಾರ್ಟಿಸಿಪೇಷನ್ನಿಂದ ಇವತ್ತು ತುಂಬ ಚೆನ್ನಾಗಿ ಸ್ಟೆಮ್ ಲ್ಯಾಬ್ಗಳಾಗಿದೆ. ಎಲ್ಲ ಥರದ್ದು ಚೆನ್ನಾಗಿರುವ ಕಾರಣಕ್ಕೆ ಇವತ್ತು ಅಡ್ಮಿಷನ್ ಚೆನ್ನಾಗಾಗ್ತಿದೆ. ಹಾಗಾಗಿ ಸರ್ಕಾರಿ ಶಾಲೆ ಅಂದರೆ ಮೂಗು ಮುರಿತಾ ಇದ್ದಂಥ ಕಾಲ ಹೋಗಿದೆ. ಒಳ್ಳೆ ರೀತಿಯಲ್ಲಿ ಶಾಲಾ ಕಾಲೇಜನ್ನು ಪ್ರಾರಂಭವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಸೌಕರ್ಯಗಳು ಈಗ ಇದೆ ನಮ್ಮಲ್ಲಿ. ಅದನ್ನು ಮತ್ತೆ ಉನ್ನತೀಕರಿಸೋದಕ್ಕೆ ಏನೇನು ಬೇಕೋ ಎಲ್ಲ ಕ್ರಮಗಳನ್ನ ನಾವು ತಗೋತಾ ಇದ್ದೀವಿ. ಪದವಿ ಪೂರ್ವ ಕಾಲೇಜಲ್ಲಿ ಅತಿ ಹೆಚ್ಚಿನ ಫಲಿತಾಂಶ, ನಮ್ಮ ಪ್ರೌಢಶಾಲೆ ವಿಭಾಗದಲ್ಲಿ ಅತಿ ಹೆಚ್ಚಿನ ಫಲಿತಾಂಶ, ಮತ್ತು ನಮ್ಮ ಪ್ರಾಥಮಿಕ ಶಿಕ್ಷಣದ ವಿದ್ಯಾರ್ಥಿಗಳದ್ದು ಒಂದು ಸಂಸ್ಕಾರ ಮತ್ತು ನೈತಿಕ ಶಿಕ್ಷಣ, ಈ ಒಂದು ಪ್ಯಾಟ್ರನ್ನಲ್ಲಿ ನಾವು ಶಿಕ್ಷಣವನ್ನು ಇಲ್ಲಿ ಕೊಡ್ತಾ ಇದ್ದೀವಿ. ಹಾಗಾಗಿ ಇವತ್ತಿನ ಈ ಶುಭಾರಂಭಕ್ಕೆ ಎಲ್ಲ ಪೋಷಕರು, ವಿದ್ಯಾರ್ಥಿಗಳು ಎಲ್ಲ ಸೇರಿದ್ದೇವೆ. ಈ ದಾಖಲಾತಿ ಆಂದೋಲನಕ್ಕೆ ನಾನು ಶುಭ ಹಾರೈಸ್ತೀನಿ. ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ, ಇವರ ಓಲೈಕೆ ರಾಜಕಾರಣದ ಪರಿಣಾಮ ಒಂದು ಕಡೆ ಆದರೆ, ಹಿಂದೂಗಳಿಗೆ ಅಪಮಾನ ಮಾಡುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಬಂದಾಗಲಿಂದಲೂ ಕೂಡ ನಡ್ಕೊಂಡು ಬರ್ತಾ ಇದೆ. ಅಧಿಕಾರದ ಮದ ನೆತ್ತಿಗೆ ಏರ್ದಾಗ ಈ ರೀತಿ ಎಲ್ಲವೂ ಕೂಡ ಮಾಡಿಸ್ತದೆ. ಹಾಗಾಗಿ ಇವತ್ತು ನಾವು ಗುಲ್ಬರ್ಗದಲ್ಲಿ ಏನು ಆಳಂದದಲ್ಲಾಗಿರ್ತಕ್ಕಂಥ ಆ ಘಟನೆ, ಆ ಕೇಸ್ಗಳನ್ನು ಹಿಂಪಡೆದಿರುವಂಥದ್ದು, ಇವೆಲ್ಲವನ್ನು ಕೂಡ ನಾವು ಪ್ರತಿಭಟನೆ ಮಾಡಬೇಕು, ಈ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಕಳೆದ 3 ವರ್ಷದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಅಧಿಕಾರಕ್ಕೆ ಬಂದಾಗಿನಿಂದ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಮತ್ತೊಂದು ಕಡೆ ಭ್ರಷ್ಟಾಚಾರ, ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಬಿಟ್ಟರೆ ಏನೂ ಕೂಡ ಕಳೆದ 3 ವರ್ಷದಲ್ಲಿ ಆಗಿಲ್ಲ. ಇವರ ಗ್ಯಾರಂಟಿಗಳಿಂದ ಇವರ ಕೈಯನ್ನು ಕಟ್ಟಾಕೊಂಡಿದ್ದಾರೆ. ಅನುದಾನದ ಕೊರತೆಯಿಂದಾಗಿ ಇವರು ಕೂಡ DK ಶಿವಕುಮಾರ್ ಅವರು ಕೂಡ ರಾಜ್ಯದ ಅಭಿವೃದ್ಧಿಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆಗಲಿ ಅವರು ಇನ್ನೂ ಚಾರ್ಜ್ ತಗೊಳ್ಳಿ, ಮುಖ್ಯಮಂತ್ರಿಯ ಪ್ರಮಾಣ ವಚನ ತೆಗೆದುಕೊಳ್ಳಿ. ನಾವೇನು ಭಾರತೀಯ ಜನತಾ ಪಾರ್ಟಿಯನ್ನು ಹೇಗೆ ಎದುರಿಸಬೇಕು, ಏನು ಮಾಡಬೇಕು ಅನ್ನೋ ಸದ್ಯದ ರಾಜಕೀಯ ಪರಿಸ್ಥಿತಿಗಳನ್ನು ನೋಡಿಕೊಂಡು ಯಾರನ್ನ ರಾಜ್ಯಸಭೆ ತೆಗೆದುಕೊಂಡು ಹೋದರೆ ಏನಾಗ್ತದೆ, ಇವೆಲ್ಲವನ್ನು ಕೂಡ ಅದಕ್ಕೆ ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ. ಒಂದು ಒಟ್ಟು ವಿಸ್ತೀರ್ಣ ಸುಮಾರು 545 ಎಕರೆಯಲ್ಲಿ ನಾವೇನು ಹೂಳು ತೆಗೆದಿದ್ದೀವಿ. ಆ ಹೂಳನ್ನು ಎಷ್ಟು ಟ್ರ್ಯಾಕ್ಟರ್ ಲೋಡ್ ತೊಗೊಂಡೋಗಿದ್ದಾರೆ ರೈತರು ಅಂದರೆ ಸುಮಾರು 1,97,000 ಟ್ರ್ಯಾಕ್ಟರ್ ಲೋಡನ್ನು ರೈತರು ಫಲವತ್ತಾದ ಮಣ್ಣನ್ನು ತಮ್ಮ ಹೊಲಗಳಿಗೆ ತೊಗೊಂಡೋಗಿದ್ದಾರೆ. ಸೊ ಆ ಫಲವತ್ತಾದ ಮಣ್ಣಿನ ಜೊತೆಗೆ ನಾವು ಏನು ಕೆರೆ ನಾವು ಅಲ್ಲಿ ಹೂಳು ತೆಗೆದಿದ್ವಿ, ಅದರಿಂದ ಸುಮಾರು 223 ಕೋಟಿ ಲೀಟರ್ ಶೇಖರಣೆ ಆಗ್ತಕ್ಕಂಥ ಸಾಮರ್ಥ್ಯ ವ್ಯವಸ್ಥೆಯನ್ನು ನಾವು ಇದನ್ನ ಪೂರಕವಾದ ವ್ಯವಸ್ಥೆಯನ್ನು ನಾವು ಇದಕ್ಕೆ ಕಲ್ಪಿಸ್ತೀವಿ. ಇಡೀ ಗ್ರಾಮಸ್ಥರ ಸಹಯೋಗ ಇದ್ದರೆ, ವಿಶೇಷವಾಗಿ ಯುವ ಜನಾಂಗದ ಸಹಯೋಗದಿಂದ
ಹೇಗೆ ಬದಲಾವಣೆಯನ್ನು ಮಾಡಬಹುದು, ಭೂಮಿಯ ಜಲಮಟ್ಟ ಭಾಳ ಕೆಳಗಡೆ ಹೋಗ್ತಿರೋದನ್ನು ಹೇಗೆ ಎತ್ತಬಹುದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ನಾನು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಎಲ್ಲ ಕೆರೆಗಳ ಅಕ್ಕಪಕ್ಕ ಗಿಡ ನೆಡುವಂತಹ ಕಾರ್ಯಕ್ರಮವೂ ಆದರೆ ಇನ್ನೂ ಇದಕ್ಕೆ ವಿಶೇಷ ಒತ್ತು ಕೊಟ್ಟಂಗಾಗುತ್ತೆ. ಮತ್ತು ನಾವು ಪಕ್ಷಿಗಳು ನಮಗೆ ಕಳೆದು ಹೋಗಿರುವಂಥ ಈ ಜೀವ ವೈವಿಧ್ಯತೆಯನ್ನು ಮತ್ತೆ ತರಲಿಕ್ಕೆ ಬಹಳ ದೊಡ್ಡ ರೀತಿಯಲ್ಲಿ ಇವತ್ತಿನ ಈ ಒಂದು ಕೆಲಸ ಆಗಿದೆ ಅಂತ ನಾನು ಹೇಳ್ತೀನಿ. ಅದೃಷ್ಟ ಅಂತ ನಾನು ಭಾವಿಸ್ತೀನಿ. ವರಪ್ರಸಾದ್ ರೆಡ್ಡಿಯವರು ತುಂಬ ಅತ್ಯದ್ಭುತವಾದಂತಹ ಸ್ಫೂರ್ತಿದಾಯಕ ಪ್ರೇರಣಾದಾಯಕ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ 16 ಕೆರೆಗಳ ಪುನಶ್ಚೇತನ ಮಾಡ್ತಾ ಇದ್ದಾರೆ. ಆ ಒಂದು ಕೆಲಸ ನಡೀತಾ ಇದೆ. ಇದರ ಜೊತೆಗೆ ಮುಂದಿನ ದಿನಗಳಲ್ಲಿ 25 ಕೆರೆಗಳನ್ನು ಪುನಶ್ಚೇತನ ಮಾಡಬೇಕು ಅನ್ನೋ ಅಭಿಲಾಷೆ ಮಾಡಿದ್ದಾರೆ. Sir, many congratulations, sir. A lot of time I have interviewed you asking you will be the CM designate. You are the CM designate now, sir. You will be taking oath. A statement you would like to sponsor. Good wishes to you. Karnataka people will be happy seeing you as a chief minister, sir. I hope definitely they all are waiting for a very long time. Thank you, sir. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.